ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯರ ಖಾತೆಗೆ ಒಟ್ಟಿಗೆ 3 ಕಂತುಗಳ ಹಣ 6,000 ರೂಪಾಯಿ ಜಮಾ. ಇಂಥ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಬನ್ನಿ ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ಈಗ ನಿಮಗೆ 3 ಕಂತುಗಳ ಹಣ ಬರಬೇಕು. 19ನೇ ಕಂತು, 20ನೇ ಕಂತು, 21ನೇ ಕಂತು. ಇಲ್ಲಿ ಪ್ರತಿಯೊಬ್ಬರು ಪ್ರತಿದಿನ ಕಾಯ್ತಾ ಇದ್ದಾರೆ. 19ನೇ ಕಂತಿನ ಹಣ ಬಂದರೆ ಸಾಕಪ್ಪ, ಒಂದು 2,000 ರೂಪಾಯಿ ಬಂದರೆ ಸಾಕು, ನಮಗೆ ಅನುಕೂಲ ಆಗುತ್ತೆ ಅಂತ. ಇನ್ನು ಕೆಲವರು 19 ಮತ್ತು 20ನೇ ಕಂತಿನ ಹಣ 4,000 ರೂಪಾಯಿ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ರಾಜ್ಯ ಸರ್ಕಾರ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನು ಹೇಳ್ತಾ ಇದೆ. ಆದರೆ ಜನರ ಖಾತೆಗೆ ಹಣ ಬರ್ತಾ ಇಲ್ಲ. ಕೊನೆಗೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈಗ 3 ಕಂತುಗಳ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಒಟ್ಟಿಗೆ ನಿಮ್ಮ ಖಾತೆಗಳಿಗೆ 6,000 ಹಣವನ್ನು ಜಮಾ ಮಾಡ್ತಾ ಇದೆ. ಹಾಗಾದ್ರೆ ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದ್ದೀನಿ. ವಿತ್ ಲೈವ್ ಪ್ರೂಫ್ ಅನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಈಗ ಏನು 6,000 ರೂಪಾಯಿ ಹಣ 3 ಕಂತುಗಳ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಹಣ ಬಿಡುಗಡೆ ಆಗ್ತಾ ಇದೆ, ಇವತ್ತೆಷ್ಟು ಜಿಲ್ಲೆಗಳಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಪಕ್ಕಾ ಅಪ್ಡೇಟ್ ಬಂದಿರುವಂಥದ್ದು, ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಜನರು ಬೇಡ್ಕೊಳ್ತಿರೋದು ಏನಪ್ಪ ಅಂತಂದರೆ, ನೀವು ಕೊಡೋದಾಯ್ತಪ್ಪ ಅಂತಂದರೆ ಹಣ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಮಾಡಿ, ಇಲ್ಲಾಂದರೆ ಬಂದ್ ಮಾಡಿಬಿಡಿ. ಯಾಕಂದರೆ ಇದು ಪ್ರತಿ ತಿಂಗಳ ತಲೆನೋವಾಗಿದೆ. ಯಾಕಂದರೆ ಪ್ರತಿ ತಿಂಗಳ 2,000 ರೂಪಾಯಿ ಹಣ ಬರಬೇಕಪ್ಪ ಅಂತಂದರೆ ಗೋಗರಿಬೇಕು. ಅದು ಈ ತಿಂಗಳದ್ದು ಇನ್ನೂ ಒಂದು 2 ತಿಂಗಳಾದಮೇಲೆ ಬರುತ್ತೆ. ಆ ರೀತಿಯಾಗಿ ಲೇಟಾಗಿ ಹಣ ಬರ್ತಾ ಇದೆ. ಇದು ನಿಮಗೆ ಗೊತ್ತಿರುವಂಥದ್ದು. ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆ. ಅದು ರಾಜ್ಯ ಸರ್ಕಾರ ಆ ಟ್ಯಾಕ್ಸು ಈ ಟ್ಯಾಕ್ಸು ಹಣ ಜಮಾ ಮಾಡಿ ನಿಮ್ಮ ಖಾತೆಗಳಿಗೆ ಈ ಒಂದು ಅಮೌಂಟನ್ನು 2,000 ರೂಪಾಯಿ ಬಿಡುಗಡೆ ಮಾಡ್ತಾ ಇದೆ. ಈಗ ಕೊನೆಗೂ ಅಂಥದ್ದು ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡು ಈಗ 3 ಕಂತುಗಳ ಹಣ ಒಟ್ಟಿಗೆ ರಿಲೀಸ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಬನ್ನಿ, ಯಾವ್ಯಾವ ಜಿಲ್ಲೆಗಳಿಗೆ 3 ಕಂತುಗಳ ಹಣ ಒಟ್ಟಿಗೆ 6,000 ರೂಪಾಯಿ ರಿಲೀಸ್ ಆಗ್ತಾ ಇದೆ, ಯಾರ್ಯಾರು ಪಡಿತಾರೆ ಯಾರ್ಯಾರು ಇಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾವಾಗಲಿಂದ ಈ ಒಂದು 3 ಕಂತುಗಳ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ತಿಳಿಯೋಣ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿನಿತ್ಯ ಗೃಹಲಕ್ಷ್ಮಿಯರು ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಚೆಕ್ ಮಾಡ್ತಾನೆ ಇರ್ತಾರೆ. ಒಂದು ಕಡೆಗೆ ಯಾಕೆ ಹಣ ಬರ್ತಾ ಇಲ್ಲ, ಬೇರೆಯವ್ರಿಗೆ ಏನಾದರೂ ಹಣ ಬಂದಿದೆಯಾ, ನಮಗೆ ಯಾಕೆ ಬರ್ತಾ ಇಲ್ಲ ಅಂತ ಹೋಗಿ ಗೃಹಲಕ್ಷ್ಮಿ ಸ್ಟೇಟಸನ್ನು ಚೆಕ್ ಮಾಡ್ತಾರೆ. ಬ್ಯಾಂಕ್ ಅಕೌಂಟ್ಗಳನ್ನು ಆಧಾರ್ ಲಿಂಕ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ತಾರೆ. ಏನಾದರೂ ಸಮಸ್ಯೆ ಇದೆಯಾ ಅಂತ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೂ ಸರಿಯಾದ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ. ಈಗಾಗಲೇ 19ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ ಹೊರತು ಭಾಳಷ್ಟು ಮಂದಿಗೆ, ಅಂದರೆ ಸುಮಾರು 90% ಜನಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬಂದಿಲ್ಲ. ಸೊ ಅಲ್ಲೋ ಇಲ್ಲೇ ಒಂದು 2-3 ಸ್ವಲ್ಪ ಜನಗಳಿಗೆ 19ನೇ ಕಂತಿನ ಹಣ ಬಂದಿರ್ಬೋದು. ಆದರೆ ಫುಲ್ ಜನಗಳಿಗೆ ಈ ಒಂದು 19ನೇ ಕಂತಿನ ಹಣ ಬಂದಿಲ್ಲ. ಸೊ ಇಲ್ಲಿ ವೇಟ್ ಮಾಡ್ತಿರೋದು ಏನಪ್ಪ ಅಂತಂದರೆ 19 ಮತ್ತು 20ನೇ ಕಂತಿನ ಹಣ ಒಟ್ಟಿಗೆ 4,000 ಹಣ ಬರುತ್ತಂತ. ಸೊ ಇಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದೆ. ಒಟ್ಟಿಗೆ 19, 20, 21ನೇ ಕಂತಿನ ಹಣ 6,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಹೌದು ಸ್ನೇಹಿತರೆ, ನಿನ್ನೆ ಬೆಳಗಾವಿಯಲ್ಲಿ ನಡೆದಂಥ ಒಂದು ಅಧಿವೇಶನದಲ್ಲಿ, ಒಂದು ಸಭೆಯಲ್ಲಿ ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹೌದು ಸ್ನೇಹಿತರೆ, ನಿಮಗೆ 3 ಕಂತುಗಳ ಹಣ ಬರಬೇಕು, 3 ಕಂತುಗಳ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ. ಹಾಗಾದರೆ ಯಾವಾಗಲಿಂದ ಈ ಒಂದು ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿದೆ. ನಾಳೆ ಮೇ 1ನೇ ತಾರೀಕಿನಿಂದ ನಿಮ್ಮ ಖಾತೆಗಳಿಗೆ ಈ ಒಂದು ಏನು ಪೆಂಡಿಂಗ್ ಗೃಹಲಕ್ಷ್ಮಿ ಯೋಜನೆಯ ಹಣ ಎಲ್ಲ ಬರ್ತಾ ಇದ್ದಾವೆ. 3 ಕಂತುಗಳು ಬರಬೇಕು, 19, 20, 21. ಸೊ ಇಲ್ಲಿ ಹಂತವಾಗಿ 3 ಕಂತುಗಳ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 3 ವಾರ ಟೈಮನ್ನು ತೆಗೆದುಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. 3 ವಾರದಲ್ಲೇ 3 ಕಂತುಗಳ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಮೊದಲನೇ ವಾರದಲ್ಲಿ ಮೇ ಬಿ 1 ಕಂತಿನ ಹಣ ಬಿಡುಗಡೆ ಮಾಡ್ಬೋದು, ಎರಡನೇ ವಾರದಲ್ಲಿ 2ನೇ ಕಂತಿನ ಹಣ ಅಂದರೆ 20ನೇ ಕಂತಿನ ಹಣ ಬಿಡುಗಡೆ ಮಾಡ್ಬೋದು, 3ನೇ ವಾರದಲ್ಲಿ 21ನೇ ಕಂತಿನ ಹಣ ಬಿಡುಗಡೆ ಮಾಡ್ಬೋದು. ಹೌದು ಸ್ನೇಹಿತರೆ, 3 ವಾರ ಟೈಮನ್ನು ತೆಗೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ನಾಳೆಯಿಂದ ಮೇ 1ನೇ ತಾರೀಕು ಇರೋದ್ರಿಂದ ನಿಮಗೆ ನಿಮ್ಮ ಖಾತೆಗಳಿಗೆ ಈ ಒಂದು 19ನೇ ಕಂತಿನ ಹಣ ಜಮಾ ಆಗುತ್ತೆ. ಮತ್ತು ಅತಿ ಶೀಘ್ರದಲ್ಲಿ 20 ಮತ್ತು 21ನೇ ಕಂತಿನ ಹಣ ಜಮಾ ಆಗುತ್ತೆ. ಇದನ್ನು ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅಂದರೆ 3 ವಾರಗಳಲ್ಲಿ ನಿಮಗೆ 3 ಕಂತುಗಳ ಹಣ ಒಟ್ಟಿಗೆ 6,000 ರೂಪಾಯಿ ಬಿಡುಗಡೆ ಮಾಡ್ತೀವಿ. ಅಂದರೆ ಇಲ್ಲಿ ಒಟ್ಟಿಗೆ 6,000 ರೂಪಾಯಿ ಬರಲ್ಲ, ಹಂತವಾಗಿ ನಿಮಗೆ 3 ವಾರಗಳಲ್ಲಿ 3 ಕಂತಿನ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ನೀವು ಏನು ಮಾಡಬೇಕು, ಜಸ್ಟ್ ಅಕೌಂಟ್ಗಳನ್ನು ಚೆಕ್ ಮಾಡ್ತಾ ಇರಿ. ನಾಳೆಯಿಂದಲೇ ನಿಮ್ಮ ಖಾತೆಗಳಿಗೆ ಈ ಒಂದು 19ನೇ ಕಂತಿನ ಹಣ ಬರುತ್ತೆ, ನೆಕ್ಸ್ಟ್ 20ನೇ ಕಂತಿನ ಹಣ ಬರುತ್ತೆ. ಸೊ ಹಾಗಾದರೆ ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನು ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.